ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಿರೋದು. ನಾವಿವತ್ತು ನಮ್ಮ ಪಪ್ಪ ಮಮ್ಮಿದು 23ನೇ ವರ್ಷದ ವೆಡ್ಡಿಂಗ್ ಅನ್ನಿಸ್ಡೇ ಇತ್ತು. ಹಾಗಾಗಿ 2 ದಿನದ ಪ್ಲ್ಯಾನ್ ಮಾಡ್ತಿದ್ವಿ, ಎಲ್ಲಿ ಹೋಗೋದು ಏನು ಮಾಡೋದು ಅಂತಂದು. ಫಸ್ಟ್ ಟೈಮ್ ನಾವು ಫ್ಯಾಮ್ಲಿಯಿಂದ ಟ್ರಿಪ್ ಹೋಗ್ತಿರೋದು. ಹಾಗಾಗಿ ಹೋಗೋದ್ರಾಯ್ತಂತ ಸಿದ್ದಿನಕೊಳ್ಳ ಹೋದ್ರಾಯ್ತಂತ ಹೊಂಟಿದ್ವಿ. ಅವಾಗ ಸ್ಟಾರ್ಟಿಂಗ್ ನಮ್ಮ ಪಪ್ಪ ಫುಲ್ ಖುಷಿಯಾದ್ರು, ನಮ್ಮ ಪಪ್ಪ ಮಮ್ಮಿ. ಯಾಕಂದ್ರೆ 23 ವರ್ಷವೂ ಒಂದು ವರ್ಷವೂ ಸೆಲೆಬ್ರೇಟ್ ಮಾಡಿಲ್ಲ ನಾವು. ಹಾಗಾಗಿ ಈ ವರ್ಷ ಸೆಲೆಬ್ರೇಟ್ ಮಾಡಬೇಕು, ಎಲ್ಲಾದರೂ ಗುಡಿಗೆ ಹೋಗಿ ದೇವಸ್ಥಾನ ಎಲ್ಲ ಭೇಟಿ ಮಾಡಿಕೊಂಡು ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ತೊಗೊಂಬರೋಕಂತ ಹೊಂಟಿದ್ವಿ. ಹಾಗಾಗಿ ಹೋದ್ರಾಯ್ತು ಅಂತ ಹೋಗ್ತಿದ್ವಿ. ಇವಾಗ ನೋಡಿ ಸಿದ್ದಿನಕೊಳ್ಳ ದಾರಿ ಹೊಂಟಿದ್ವಿ. ಅಂತೂ ಇಂತೂ ಮಾತಾಡ್ಕೊತ ಹೋಗ್ತಿದ್ವಿ. ಹೋಗ್ತಾ ನಮ್ಮ ಪಪ್ಪ ಮಮ್ಮಿ ಫುಲ್ ಜೋಶ್ನಾಗ ನಮ್ಕಿನ್ನ ಸ್ಪೀಡಾಗಿ ಹೊಂಟಿದ್ರು. ಅಂತೂ ಇಂತೂ ಸಿದ್ದಿನಕೊಳ್ಳ ಮತ್ತು ಗುಡ್ಡ ಹತ್ಬೇಕಾದ್ರೆ ಭಾಳ ಡಿಫಿಕಲ್ಟ್ ಇತ್ತು. ಯಾಕಂದ್ರೆ ನಮ್ಮ ಪಪ್ಪ ಒಂದು ಸ್ವಲ್ಪ ಗಾಡಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಎಲ್ಲಿ ಗಾಡಿ ಕೈ ಕೊಡ್ತಾ ಅರ್ಧಕ್ಕೆ ಅಂತಂದು ವೇಟ್ ಮಾಡ್ತಿದ್ವಿ. ಆದರೂ ನಾವು ಹಗೂರ್ಕ ಹೋದ್ರಾಯ್ತು ಅಂತ ಹತ್ತಿದ್ವಿ. ಗುಡ್ಡ ಹತ್ಬೇಕಾದ್ರೆ ನಮ್ಮ ಮಮ್ಮಿ ಹೇಳ್ತಿದ್ಲು, ಹಗೂರ್ಕ ಸ್ಲೋ ಆಗೋರಿ ಜರಿತೈತಿ ಬಿದ್ದಿದ್ದಿರಿ ಅಂತಂದು. ಆಯಿತು ಅಂತ ನಾವು ಅವ್ರನ್ನ ನೋಡ್ಕೊತ ಸ್ಲೋ ಆಗಿ ನಾವು ಮುಂದ್ಕೆ ಬಂದು ಹತ್ತಿದ್ವಿ. ಆದರೂ ಖುಷಿಯಾಗಿದ್ರು ನಮ್ಮ ಪಪ್ಪ ಮಮ್ಮಿ. ಫಸ್ಟ್ ಟೈಮ್ ನಮ್ಮ ಫ್ಯಾಮ್ಲಿ ಒಳಗಡೆ ಎಲ್ಲರೂ ಹೊಂಟಿದ್ದಿಲ್ಲ. ಆದರೆ ಏನು ಮಾಡೋದು, ನಮ್ಮ ತಮ್ಮ ಒಬ್ಬ ಮಿಸ್ ಆಗಿಬಿಟ್ಟ. ಆದರೆ ಈ ಗುಡ್ಡ ಹತ್ಬೇಕಾದ್ರೆ ಭಾಳ ಕರ್ವಿಂಗ್ ಇತ್ತಲ್ಲ, ಇದು ಒಂಥರ ಘಾಟ್ ಸೆಕ್ಷನ್ ಹಂಗಿತ್ತು. ಆದರೂ ಸ್ಲೋ ಆಗಿ ಹತ್ತಾ ಹೋದ್ವಿ. ನಮ್ಮ ತಮ್ಮಗೂ ಕಾಲ್ ಮಾಡಿದ್ರೆ ಆಯ್ತು, ಅಲ್ಲಿ ಹೋಗಿಂದ ನೋಡ್ತಾನೆ. ಅವನು ಒಂದು ಸಲ ನೋಡಿಲ್ಲ. ಸಿದ್ದಿನಕೊಳ್ಳಕ್ಕೆ ಹೋಗ್ಬೇಕಂತ ಭಾಳ ಆಸೆ ಇತ್ತು. ಹಾಗಾಗಿ ಅಲ್ಲಿ ನೋಡ್ತಿದ್ರಲ್ಲ, ಅದು ಮುಂದೆ ವೈಟ್ ಕಲರ್ ಕಾಣ್ತಿದೆಯಲ್ಲ, ಅದು ಸಿದ್ದಿನಕೊಳ್ಳ. ಆದರೆ ಏನಾಯ್ತಲ್ಲ, ಅಜ್ಜಾರು ಇದ್ದಿದ್ದಿಲ್ಲ. ಕಾಲ್ ಮಾಡಿ ಕೇಳಿದ್ವಿ ಒಂದಿನ ಅಡ್ವಾನ್ಸ್. ಆದರೂ ಅಜ್ಜಾರು ಇರಲ್ಲ, ನಾನು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ರಂದ್ರೆ. ಆಯಿತು ನೋಡಿ ಅದ್ರ ಬರೋಣ ಗುಡಿ ಹೆಂಗೈತಿ ಏನಂತಂದು ಹೋದ್ವಿ. ರೀಚಾಗಿ ಒಳಗಡೆ ಹೋಗ್ಬೇಕಂತ ನಮ್ಮ ಪಪ್ಪ ಫುಲ್ ಎಕ್ಸೈಟಿಂಗ್ ಆಗಿದ್ರು. ಏನು ನೋಡಬೇಕು ಭಾಳ ಸಲ ಕೇಳಿದ್ರು. ಆದರೆ ನಾವು ವಿಸಿಟ್ ಮಾಡಿದ್ವಿ. ನೋಡೋಣ ಈಗ ಹೆಂಗಿರುತ್ತೆ ಏನಂತೆಲ್ಲ ಕ್ಲಿಯರಾಗಿ ನೋಡೋಣ ಅಂತಂದು ಒಂದಿನ ಕರ್ಕೊಂಡೋದ್ರಾತಂತ ವಿಚಾರ ಮಾಡಿದ್ವಿ. ಆದರೆ ಅದು ವೆಡ್ಡಿಂಗ್ ಅನ್ನಿಸ್ಡೇ ದಿನ ಕೂಡಿ ಬಂತು. ಇಲ್ಲಿದೆಲ್ಲ ಇದೆ ಮೇನ್ ತೇರಿನ ಮನಿದು. ಇಲ್ಲಿ ಅಜ್ಜಾರು ಕುಂತಿರ್ತಾರೆ ಅಮಾವಾಸ್ಯೆ ಹುಣ್ಣಿಮೆಗಿನ. ಅಂತೂ ಇಂತೂ ಸಿದ್ದಿನಕೊಳ್ಳ ಬಂತು. ಇದೆಲ್ಲ ಮೇನ್ ಸಿದ್ದೇಶ್ವರ ದೇವಸ್ಥಾನ ಇದೆ ನೋಡಿ. ಇಲ್ಲಿದೆಲ್ಲ ನಾವು ನಮ್ಮ ಪಪ್ಪ ಮಮ್ಮಿ ಕಾಯಿ ಹೊಡಿ ಕಾಯಿ ಹೊಡಿದ್ಲಿನ ಕಾಯಿ ಹೊಡಿ ಸೌಂಡಿಗೆ ಎಲ್ಲಿದ್ದು ಇಲ್ಲಿ ಗೊತ್ತಿಲ್ಲ, ಒಂದು 10-15 ಮಂಗೆ ಬಂದು. ಆದರೂ ಅವರು ಕೊಬ್ಬರಿ ಬಟ್ಲ ಕೊಡೋಕಿನ ಮೊದಲಾಗ ಅವ ಕಸ್ಕೊಂಡು ಹೋಗಿ ತಿನ್ನತ್ತಿದ್ವು. ಒಂದು ತಪ್ಪತ್ಲೆ ಒಂದು ಬಂತು, ಹಿಂದದು ಗುದ್ದಿಡಾತಿದ್ವು. ಆದರೆ ನಾವು ಹೋಗಿದ್ದು 2 ಕಾಯಿ ಹೋದಿದ್ವಿ. ಹಾಗಾಗಿ 4 ಪೀಸೂ ಕೊಟ್ಟು ಬಂದ್ವಿ. ಮತ್ತು ಇಲ್ಲಿ ಮೇಲ್ಗಡೆ ಬಂದು ವಿಡಿಯೋ ಮಾಡ್ತಿದ್ದೆ. ನೋಡಿದ್ದು ಪರಮೇಶ್ವರ ದೇವಸ್ಥಾನ. ಇಲ್ಲಿ ಕೆಳಗಡೆನೇ ಇದ್ರ ಕೆಳಗಡೆ ನೀರು ಬರುತ್ತೆ ಫುಲ್ಲು ಸುತ್ತಲಿ. ಇಲ್ಲೇ ಬರುತ್ತೆ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿದೆಲ್ಲ ಇಡೀ ಎಂಟೈರ್ ಗುಡ್ಡದ ನೀರು ಬರೋದು ಇಲ್ಲೇ ಕೆಳಗಡೆ. ಆದರೆ ಇಲ್ಲಿ ವಿಶೇಷತೆ ಏನಂದರೆ 24 ತಾಸು 365 ದಿನವೂ ಕಂಟಿನ್ಯೂಸ್ ಆಗಿ ಇಲ್ಲಿ ನೀರು ಬರುತ್ತೆ. ಈ ನೀರು ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಮಳೆಗಾಲದಲ್ಲಿ ಫುಲ್ಲು ಇನ್ನೂ ಹೆಚ್ಚು ನೀರು ಬರ್ತೈತಿ. ಇಲ್ಲಿ ಮೇಲೆ ಕಲ್ಲು ಕಾಣ್ತಿದೆಯಲ್ಲ, ಈ ಕಡೆ ಕಲ್ಲಿಂದ ಮೇಲ್ಗಡೆ ಬೀಳುತ್ತೆ. ಇಲ್ಲಿ ಸಾಕಷ್ಟು ಜನ ಅವಾಗ ಜಳಕ ಮಾಡೋಕೆ ಎಂಜಾಯ್ ಮಾಡೋಕಂತಂದು ಫ್ಯಾಮ್ಲಿ ಕರ್ಕೊಂಬಂದಿರ್ತಾರೆ. ಇದು ಸಂಗಮೇಶ್ವರ ದೇವಸ್ಥಾನ. ಇದನ್ನು ನೋಡಿದ್ವಿ ಆರಾಮ್. ಈ ಕಡೆ ಮತ್ತೆರಡು ದೇವಸ್ಥಾನ ಇದ್ದು ಇಲ್ಲಿದೆ ನೋಡಿ. ಈಗ ಗವಿ ಇದೆಯಲ್ಲ, ಈ ಗವಿಯಿಂದನೇ ನೀರು ಬರೋದು. ಇಲ್ಲಿ ಬರುತ್ತೆ ನೋಡಿ, ಸ್ಲೋ ಆಗಿ ಬರುತ್ತೆ. ಆದರೆ ಎಲ್ಲಿ ಹೆಂಗೆ ಬರುತ್ತೆ ಅಂತ ಯಾವ ಸೈಂಟಿಸ್ಟು ಕಂಡುಹಿಡಿದಿಲ್ಲ ಇದುವರೆಗೂ. ಒಂದೇನೋ ಒಂದು ದೇವ್ರ ಶಕ್ತಿ ಅಂತ ಹೇಳ್ಬೋದು. ಇಲ್ಲಿದೆಯಲ್ಲ, ಈ ಕೆಳಗಡೆ ಒಂದು ಸಣ್ಣ ಡೋಣಿ ಥರ ಇದೆಯಲ್ಲ, ಅಲ್ಲಿ ನೀರು ಬಂದು ಸ್ಟಾಪ್ ಆಗುತ್ತೆ. ಯಾರಾದರೂ ಕೈ ಕಾಲು ತೊಗೊತಿದ್ದಾರೆ. ಇಲ್ಲಿ ಯಾರಾದರೂ ಅವರ ಆಸೆ ಮನಿ ಇಲ್ಲ ಏನಂದ್ರೆ ಹರಕೆ ಇತ್ತಂದ್ರೆ ಮನಿ ಆಗಲಿ ಅಂತ ಇಲ್ಲಿ ಈ ಥರ ಕಲ್ಲಿಂದ ಮನಿ ಕಟ್ಟೋಗಿರ್ತಾರೆ. ಏನೋ ಈಡೇರುತ್ತೆ ಒಂದು ಆಸೆ. ಅದು ಹಾಗೆ ಗಣಪ ನೋಡ್ಕೊತ ಫುಲ್ ಖುಷಿ ಆದ್ವಿ. ಆ ಒಂದು ಗಣಪನ ಆಶೀರ್ವಾದ ತೊಗೊಂಡು ನೋಡ್ತಿದ್ದೆಲ್ಲ ಸುತ್ತಲಿ ಮಸ್ತಾಗಿ ವಾತಾವರಣ ಮಸ್ತ್ ಇತ್ತು. ಹಂಗೆ ಮೇಲೆ ಬರತ್ತಿದ್ವಿ. ಬಂದಾಗ ಮಂಗ್ಯ ನೋಡ್ಕೊಂತ ಅವು ಸಾಕಷ್ಟು ಕೆಂಪು ಮುಷ್ಯ ಕರಿ ಮುಷ್ಯ ಆಡೋಕ್ಕಿದ್ವು. ಆ ಮುಷ್ಯ 2 ಕೆಂಪು ಮುಷ್ಯ ಕರಿ ಮುಷ್ಯ ಏನಿದ್ವಲ್ಲ, ಅವು ಜಗಳ ಆಡಕತ್ತಿದ್ವು ಕಾಯಿ ಸಂಬಂಧ. ಮತ್ತು ನಮ್ಮ ಪಪ್ಪ ಮೇಲೆ ಹೋಗ್ಕೊಂತಿದ್ರು ಅಷ್ಟರು. ಕಾಯಿ ಚೀಲ ಹಿಡ್ಕೊಂಡು ನಿಂತಿದ್ರೆ ಮತ್ತೆ ಕಸ್ಕೊಳಕ್ಕೆ ಮಂಗ್ಯ ಬರತ್ತಿದ್ದು ನೋಡ್ಲಿಕ್ಕೆ. ಹೆಂಗೆ ಮಂಗ್ಯ ಆಟ ಆಡ್ತಿದ್ವು ಅದ್ರ ಜೊತೆ. ಆದರೂ ಅಂತೂ ಇಂತೂ ಆ ಕಡೆ ಹೋಗಿಂದಾಗ ಅಲ್ಲಿ ಅಜ್ಜಾರಿದ್ರು ಹಿಂದೆ. ಅವ್ರು ಕರೆಯತ್ತಿದ್ರು, ಊಟ ಮಾಡಿರಿ ಪ್ರಸಾದ ತೊಗೊಂಡ್ರಿ ಇಲ್ಲಿ ಅಂತ ಅಂದು. ಆದರೆ ನಮ್ಮ ಪಪ್ಪ ಮಮ್ಮಿ ಇದು ಫಸ್ಟ್ ಟೈಮ್ ನಾವು ಎಲ್ಲಿ ಹೋದ್ರು ಹೊರಗಡೆ ಟ್ರಿಪ್ಪಿಗೆ ಹೋಗಲಿ ಹೊಲಕ್ಕೆ ಹೋಗಲಿ ಬುತ್ತಿ ತೊಗೊಂಡು ಹೋಗಿದ್ವಿ. ಈ ಸಲ ನಮ್ಮ ಮಮ್ಮಿಗೆ ಏನು ಅಂದಿದ್ದೆ, ಬಾದಾಮಿಯಲ್ಲಿ ಊಟ ಮಾಡಂದೆ. ಆದರೆ ಆಯ್ತಂತ ಹೋದ್ವಿ. ಅಷ್ಟೊಂತಲೇ ಅಲ್ಲಿ ಪ್ರಸಾದ ಮಾಡಿಕೊಂಡು ಆಯಿತು. ಇನ್ನು ಮತ್ತು ನೆಕ್ಸ್ಟ್ ಟ್ರಿಪ್ ಹೋಗ್ಬೇಕು, ಕಾಟಾಪುರ ಸಾಯಿಬಾಬಾಗೆ ಹೋದ್ರಾಯ್ತು ಅಂತ ಹೋದ್ವಿ.
ಹಂಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಅಂತೂ ಇಂಥ ನಾವು ಕಾಟಾಪುರ ಸಾಯಿಬಾಬಾ ಇದೇನಿದೆಲ್ಲ ಇದು ಕಾಟಾಪುರ ಸಾಯಿಬಾಬಾ ಟೆಂಪಲ್ ಇಲ್ಲಿ ಭಾಳ ಫೇಮಸ್ ಐತಿ. ಸಾಕಷ್ಟು ಜನ ಬರ್ತಿರ್ತಾರೆ. ಯಾರಾದರೂ ಸಿದ್ಧಂಕೊಳ್ಳ ಆತು ಹೋದ್ರೆ ಈ ಕಡೆ ಬಂದು ಹೋಗ್ರಿ, ಯಾಕಂದ್ರೆ ನಿಯರ್ ಇದೆ ಭಾಳ, ಒಂದು 6 ಕಿಲೋಮೀಟರ್ ಅಷ್ಟೇ ಇದೆ. ನಾವು ಹೋಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. 12 ಗಂಟೆ ಆಗತ್ಲೇ ಮಧ್ಯಾಹ್ನದ ಮಂಗಳಾರತಿ ಸ್ಟಾರ್ಟ್ ಮಾಡಿದ್ರಿ. ಯಾಕಂದ್ರೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಪ್ರಸಾದ ಮಾಡಿ ಸಾಯಿಬಾಬಾ ಊಟ ಯಾವ ರೀತಿ ಮನುಷ್ಯರು ಮಾಡ್ತಾರೆ ಆ ಥರ ಅದೊಂದು ಎಡಿನ ಸಾಯಿಬಾಬಾನ ಮೂರ್ತಿ ಮುಟ್ಟಿ ಮಂಗಳಾರತಿ ಮುಗಿಸ್ಕೊಂಡು ಮತ್ತು ಪ್ರಸಾದ ಐತೆ ಅಂತ ಹೇಳಿದ್ರೆ ಮತ್ತು ಹಂಗೆ ಮತ್ತೊಂದು ಸಲ ದೇವ್ರ ಗುಡಿ ಹೋದಲ್ಲಿ ಎಲ್ಲೂ ಪ್ರಸಾದ ಬ್ಯಾಡ್ ಅನ್ಬಾರ್ದಂತ. ಹಾಗಾಗಿ ನಮ್ಮ ಪಪ್ಪ ಬೈತಿದ್ರು. ಆಯಿತು ಅಂತಂದು ನಾನು ಸ್ವಲ್ಪ ಪ್ರಸಾದ ತೊಗೊಂಡು ಇಲ್ಲಿ ಎಲ್ಲ ಟೂರಿಸ್ಟು ಸಾಕಷ್ಟು ಜನ ಹುಡುಗರು ಬಂದಿದ್ರು. ಹುಡುಗರ ಜೊತೆ ಎಂಜಾಯ್ ಮಾಡ್ಕೊತ ನೋಡ್ತಿದ್ವಿ. ಇದೆಲ್ಲ ಹೊರಗಡೆ ಸಾಯಿಬಾಬಾ ಗುಡಿ ಟೆಂಪಲ್ ಹೊರಗಡೆ ಇರೋದು. ಇದು ಫ್ರಂಟ್ ಇವಾಗ ತೊಗೊಂಡೆ. ಮತ್ತು ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಡೈರೆಕ್ಟಾಗಿ ನಮ್ಮ ಶಿವಯೋಗ ಮಂದಿರದ ಕುಮಾರಸ್ವಾಮಿಗಳ ಮಠಕ್ಕೆ. ಅಲ್ಲಿಂದ ಹೋಗ್ಬೇಕಾದ್ರೆ ಮತ್ತು ನಡಕ್ಕೆಲ್ಲ ದಾರಿಯೆಲ್ಲ ಎಂಜಾಯ್ ಮಾಡ್ಕೊತ ಬಂದ್ವಿ. ಆ ಕಡೆ ಈ ಕಡೆ ನೋಡ್ಕೊತ ಫುಲ್ ಖುಷಿಯಾಗಿ. ಅಂತೂ ಇಂತೂ ಇಲ್ಲಿ ಬಂತು. ಇದೆ ನೋಡ್ರಿ ಹಾವೇರಿ ಶ್ರೀ ಹಾನಗಲ್ಲ ಕುಮಾರಸ್ವಾಮಿಗಳ ಮಠ. ಇದೆಲ್ಲ ಇಲ್ಲಿದೆಲ್ಲ ಹೊಸ ಬಿಲ್ಡಿಂಗ್ ಆಗಿದೆ ಈಗ. ಮೊದಲೆಲ್ಲ ಇವು ಇದ್ದಿದ್ದಿಲ್ಲ. ನಾವು ಒಂದು 8 ವರ್ಷದಿಂದ ಹೋಗಿದ್ವಿ. ಇದು ತೇರಿನ ಮನೆ. ಇಲ್ಲೇ ನನ್ನ ಸೆಂಟ್ರ್ ಕಾಣುತ್ತಲ್ಲ ಬಿಲ್ಡಿಂಗ್, ಇಲ್ಲೇ ವಿಭೂತಿ ಕೊಡ್ತಾರೆ. ಮೊದಲಾಗ ದಾಸೋಗ ಇಲ್ಲಿ ನಡೀತೈತಿ. ಇವಾಗ ಮತ್ತು ಅದನ್ನ ಆ ಕಡೆ ಚೇಂಜ್ ಮಾಡಿದ್ರೆ ಅಲ್ಲಿ ಮುಂದೆ ಕಾಣ್ತಿದ್ದಿಲ್ಲ ವೈಟ್ ಕಲರ್, ಅಲ್ಲಿ ನಮ್ಮ ಒರಿಜಿನಲ್ ಆಕಳ ಸಗಣಿಯಿಂದನೂ ವಿಭೂತಿ ಮಾಡೋದು. ಇದೆ ನೋಡಿ ಒಳಗಡೆ ಕಾಣುತ್ತಲ್ಲ, ಇದು ಗಾರ್ಡನ್ ಹೊರಗಡೆ. ಎಂಟ್ರೆನ್ಸ್ ಈ ಕಡೆ ಇದೆ. ಇಲ್ಲಿ ಮುಂದೆ ಸ್ಟ್ರೇಟ್ ಹೋಗಿ ಈ ಕಡೆ ಬರಬೇಕು. ಇಲ್ಲಿ ಕೂಡ ಜನ ಹುಡುಗರು ಸಾಕಷ್ಟು. ಯಾಕಂದರೆ ಡಿಸೆಂಬರ್ ನವಂಬರ್ ತಿಂಗಳಾಗ ಎಲ್ಲರೂ ಪ್ಲ್ಯಾನ್ ಮಾಡ್ತಿರ್ತಾರೆ. ಯಾಕಂದ್ರೆ ಮಳೆನೂ ಇರೋಲ್ಲ, ಬಿಸಿ ಇರಲ್ಲ ಅಂತ ಎಲ್ಲ ಸಾಕಷ್ಟು ಜನ ಹುಡುಗರು ಬಂದಿದ್ದರು. ಒಂದು 15-20 ಬಸ್ ಬಂದಿದ್ದು. ನಾವು ಎಂಜಾಯ್ ಮಾಡತ್ತಿದ್ವಿ. ನಾವು ಅದನ್ನ ನೋಡ್ತಾ ನಾವು ವಿಚಾರ ಮಾಡತ್ತಿದ್ವಿ, ನಾವು ಸಣ್ಣರಿದ್ದಾಗೆಲ್ಲ ಹಿಂಗೆಲ್ಲ ಹೋಗಿದ್ವಿ ಅಂತ. ಇಲ್ಲಿದೆಲ್ಲ ನೋಡಿ, ನೋಡಿರಿ ಕುಮಾರಸ್ವಾಮಿಗಳ ಗದ್ಗೆ ಮಾಡಿದ್ದ ಇಲ್ಲಿದೆ. ಇಲ್ಲಿ ಮತ್ತು ಹನುಮಾಲೆ ಧರಿಸಿದಂಥವ್ರು ಬರ್ತಿರ್ತಾರೆ. ಪಾದಯಾತ್ರೆ ಮಾಡಬೇಕಾದ್ರೆ ಇಲ್ಲಿ ಭೇಟಿ ಮಾಡಿ ಹೋಗ್ತಾರೆ. ಹಾಗಾಗಿ ಸಂಡೇ ಸ್ಯಾಟರ್ಡೇ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಹುಡುಗರು ಟೈಮ್ ಪಾಸ್ ಮಾಡೋಕೆ, ಫ್ಯಾಮ್ಲಿ ಕರ್ಕೊಂಡು. ಸಾಕಷ್ಟು ಜನ ಈ ಗಂಟೆ ಹೊಡ್ಯಕ್ಕೆ ಜಿಗಿತಿದ್ದಿದ್ರೆ ಸಣ್ಣ ಹುಡುಗರು. ಅದನ್ನು ನೋಡಿ ಖುಷಿ ಪಡ್ತಿದ್ವಿ ನಾವು. ನಮ್ಮ ತಂಗಿನೂ ಫುಲ್ ಜೋಶ್ ಆಗಿದ್ರಿ. ಫಸ್ಟ್ ಟೈಮು ನಮ್ಮ ಪಪ್ಪ ಮಮ್ಮಿ ಜೊತೆ ನಾವೆಲ್ಲ ಬಂದಿದ್ದೀವಿ. ಏನೋ ಒಂದು ಹೊಸ ಫೀಲಿಂಗ್ ಇತ್ತು. ಆದರೆ ನಮ್ಮ ಪಪ್ಪನೂ ಭಾಳ ಖುಷಿಪಟ್ಟ. ಕಾರ್ ತೊಗೊಂಡು ಅಂತಿದ್ದ. ಆದರೆ ಕಾರ್ ಆದರೆ ಎಂಜಾಯ್ಮೆಂಟ್ ಆಗಲ್ಲ ಅಂತ ನಾವು 2 ಬೈಕ್ ತೊಗೊಂಡಿದ್ವಿ. ಇದೆ ನೋಡಿರಿ ಹಾನಗಲ್ ಗುರುಕುಮಾರೇಶ್ವರ ಸ್ವಾಮಿಗಳ ಗದ್ದಿಗೆ ಇದೆ. ಇಲ್ಲಿ ಕೆಳಗಡೆ ಒಂದು ಸಣ್ಣ ಮೂರ್ತಿ ಇಟ್ಟರೆ ಪ್ರತಿದಿನ ಯಾಕೆ ತೆಗಿತಿದ್ರು. ಈ ಸಲ ಏನೋ ಕೆಲಸ ಇರಬೇಕು, ಹಾಗಾಗಿ ಇದು ಡೋರ್ ಓಪನ್ ಮಾಡಿದ್ಲ. ಹಾಗೆ ಇಲ್ಲಿ ಮಗಳೊಂದು ಗದ್ದಿಗೆ ಇದೆ, ಅಲ್ಲೇ ನೋಡೋಣ ಅಂತ ಆ ಕಡೆ ನಮಸ್ಕಾರ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಹೊಂಟಿದ್ವಿ. ಅಲ್ಲಿ ಮಂಗ್ಯ ಇದ್ದು ಹೊಳ್ಳಿ ಹುಡುಗರು ಇದ್ದರು, ನೋಡಾತಿದ್ವಿ. ಸಾಕಷ್ಟು ಜನ ಅಲ್ಲಿ ಒಬ್ಬ ಅಜ್ಜ ಬೈತಿದ್ದ. ಇಲ್ಲಿ ಕುಂತು ತಲೆ ಬಾಚ್ಕೊಳ್ದು ಮಾಡತ್ತಿರಲಿಲ್ಲ. ಒಂದು ಜನ ತಲೆ ಬಾಚ್ಕೊಳ್ದು ಮಾಡಿ ನೋಡಿ ಬೈತಿದ್ದೀವಿ ಅಣ್ಣ, ಅಲ್ಲಿ ತಲೆ ಬಾಚ್ಕೊಬೇಡ್ರಿ, ಆ ಹುಲ್ಲಿನ ಮೇಲೆ ಅಡ್ಡಾಡ್ಬೇಡ್ರಿ. ಯಾಕಂದ್ರೆ ಇವ ಒಂದು ಸ್ವಲ್ಪ ಭಾಳ ಕಾಳಜಿ ಮಾಡ್ತಿದ್ದ ಅಲ್ಲಿ ಇದ್ದ ಗಾರ್ಡನ್ಗೆ. ಇದೈತಲ್ಲ, ಇದು ಇನ್ನೊಬ್ಬ ಸ್ವಾಮಿಗಳ ಗದ್ದಿಗೆ ಐತಿ ಇಲ್ಲಿ. ಇವೆರಡು ಗದ್ದಿಗೆ ಇಲ್ಲಿ ಶಿವಯೋಗ ಮಂದಿರದಾಗಿರೋದು. ಇದು ಸದಾಶಿವ ಅಜ್ಜ ಗದ್ದಿಗೆ. ಇಲ್ಲಿದಾರಲ್ಲ ಮೇಲೆ ಫೋಟೋ ಇದೆಯಲ್ಲ, ಇವರ ನೋಡ್ರಿ. ಈ ಮತ್ತು ಕುಮಾರಸ್ವಾಮಿಗಳ ಅಜ್ಜರಾಗಿಂದ ಇವರೇ ಈ ಮಠದ ಇದು ಮಾಡ್ತಿದ್ರು. ಇದು ಗದ್ದಿಗೆ ಇಲ್ಲೆಲ್ಲ ಇದು ಕಿಲಿ ಹಾಕಿತ್ತು ಆ ಪೂಜಾರಿ ಇದ್ದಿದ್ದಕ್ಕಲ್ಲ. ಹಾಗಾಗಿ ಒಂದು ರೌಂಡು ಅಡ್ಡಾಡ್ಕೊಂಡು ಬರೋದು. ನಾವು ಸಾಕಷ್ಟು ಬೇಡಿಕೆಗಳನ್ನ ಬೇಡ್ಕೊಂಡ್ರೆ ಆಯ್ತಂತ ಹಿಂದ್ಗಡೆ ಎಲ್ಲ ಅಡ್ಡಾಡಿ ಪ್ರದಕ್ಷಿಣೆ ಹಾಕ್ತಿದ್ವಿ. ಸಾಕಷ್ಟು ಜನ ಸಾಕಷ್ಟು ಬೇಡ್ಕೊತಾರೆ. ನಾವು ನೋಡಿದ್ರೆ ಹಿಂಗೆ ಕ್ಯಾಕಿ ಹೊಡ್ಕೊತ ಆರಾಮು ತಿಂದು ಅಡ್ಡಾಡಿ ಅಂತ ಬೇಡ್ಕೊಳಂಗಾಗಿತ್ತು. ಈ ಕಡೆ ಏನಿದೆಯಲ್ಲ, ಈ ಮೊದಲಾಗ ಇವಾಗ ಈ ಕರ್ನಾಟಕದಾಗ ಯಾರಾದರೂ ಮಠಾಧಿಪತಿಗಳಾಗ್ಬೇಕಂದ್ರೆ ಇಲ್ಲಿ ಸಣ್ಣವ್ರು ಇರುತ್ತಲೇ ಬಂದು ದೀಕ್ಷಾ ಪಡಿಬೇಕು. ದೀಕ್ಷಾ ತೊಗೊಂಡ್ಮೇಲೆ ಸಾಕಷ್ಟು ಒಂದು ವಿದ್ಯಾಭ್ಯಾಸ ಆದಮೇಲೆ ಇವಾಗ ಎಲ್ಲ ಪ್ರತಿಯೊಂದು ಅವ್ರು ಯಾವ್ಯಾವ ರೀತಿ ಪಾಲನೆ ಮಾಡಬೇಕು ಇದೆಲ್ಲ ಹೇಳ್ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಹುಡುಗರು ಬಂದು ಗಲಾಟೆ ನೋಡಾಕ್ತೀನಿ ನಾನು. ಅವ್ರು ಬಂದು ಯಾವ ರೀತಿ ಎಂಜಾಯ್ ಮಾಡತ್ತಿದ್ರು. ಅವರು ಒಬ್ಬರು ಸೀರೆ ಆಡೋದು, ಒಬ್ಬರು ಹೊಡೆಯೋದು ಮಾಡ್ತಿದ್ರು. ಅದು ನೋಡ್ಕೊತ ಹೊರಗಡೆ ಬಂದು ಅವು ನಮ್ಮ ಏನು ಕಾಯಿ ಹೊಡಿಸಿದ್ವಲ್ಲ ಗಾಡಿಯಾಗಿಟ್ಟು, ಇದೇನೈತಲ್ಲ ಇದು ತೇರು
ನಮ್ಮ ಏಷ್ಯಾದ ಎರಡನೇ ಅತಿ ಎತ್ತರವಾದ ತೇರು ಅಂತ ಇದೇನ ನಾವು ನೋಡಿದ್ವಿ ಲಾಸ್ಟ್ ಸ್ಟಾರ್ಟಿಂಗ್ ಯಾವಾಗ ಇದು ಓಪನಿಂಗ್ ಮಾಡಿದ್ರಲ್ಲ ತೇರು ಅವಾಗ ಬಂದಿದೆ. ಹೊಳ್ಳಿ ನಮಗೂ ಬರೋಕ್ಕಾಗಿದ್ದಿಲ್ಲ. ಶಿವರಾತ್ರಿ ಜಾತ್ರೆ ಇರುತ್ತೆ ಅವಾಗ ನಾವು ಸಾಕಷ್ಟು ಕೆಲಸ ಇಲ್ಲ ಹಾಸ್ಟೆಲಾಗಿದ್ವಿ, ಹಾಗಾಗಿ ಬರೋಕ್ಕಾಗಿದ್ದಿಲ್ಲ. ಈ ಸಲ ನೋಡು ವಿಡಿಯೋದಾಗ ತೋರಿಸೋಣ ಅಂತ ವಿಡಿಯೋ ಮಾಡಿರಾಯ್ತು ಅಂತ ಹೋದ್ವಿ. ಈ ಕಡೆ ನೋಡಿ ನಾನು ಬಂದ್ ಮಾಡಿರ್ಬೇಕು ಅಂದ್ಕೊಂಡೆ, ಅದರಲ್ಲಿ ಬ್ರಣ್ಣರ್ನ ಕುಂತಿದ್ದು ನೋಡಿ ಫುಲ್ ಖುಷಿ ಆಯ್ತು. ಖುಷಿಯಾಗಿ ಎಕ್ಸೈಟಿಂಗಾಗಿ ಎಲ್ಲ ವಿಡಿಯೋ ಮಾಡ್ಬೇಕಂತ ಬಂದೆ. ಅವಣ್ಣ ಹೇಳತ್ತಿದ್ದ ಏನು ಫೀ ಇತ್ತು ಏನು ಹಂಗೆ ಫ್ರೀ ಇದೆ ಅಂತ ಕೇಳಿದೆ. ಇಲ್ಲ ನಾರ್ಮಲಾಗಿ ಚಾರ್ಜಸ್ ಇದೆ, ಇದಕ್ಕೆ ಫ್ರೀ ಇಲ್ಲ ಯಾರಿಗೂ ಅಂತಂದರು. ನಾನು ಸ್ಟೂಡೆಂಟ್ಸ್ಗೆ ಅಂತ ಕೇಳಿದೆ, ಸ್ಟೂಡೆಂಟ್ಸ್ಗೂ ಇಲ್ಲ, ಇದು ಕಮಿಟಿ ರೂಲ್ಸ್ ಅಂದ್ರೆ. ಹಾಗಾಗಿ ಟಿಕೆಟ್ ತೊಗೊಂಡು ನಡ್ರಿ ಮ್ಯಾಗ ಹೋಗೋನು ಹೆಂಗೈತಿ ಏನೈತಿ ಅಂತ ತೇರು ನೋಡೋಕ್ಕಂತ ಮೇಲೆ ಹತ್ತಿದ್ವಿ. ಅಂತೂ ಇಂತೂ ಎಕ್ಸೈಟಿಂಗ್ ಕಾಯತ್ತಿದ್ರು ಎಲ್ಲರೂ ನಮ್ಮ ಮನ್ಯಾಗೂ. ಯಾಕಂದರೆ ಏಷ್ಯಾದ ಅತಿ ಎತ್ತರವಾದ ತೇರು. ಇದಕ್ಕೆ ಹೊಳ್ಳಿ ಎಲ್ಲ ತೇರಿಗೂ 4 ಗಾಲಿದ್ರೆ ಇದಕ್ಕೆ 6 ಗಾಲಿದೆ. ಹೊಳ್ಳಿ ಮತ್ತು ಇದು ಹೊರಗಡೆ ಆ ಕಡೆ ಜಗ್ಗಂಗಿಲ್ಲ, ಅದಕ್ಕೊಂದು ವೇನ ಬೇರೆ ಮಾಡಿಬಿಟ್ರೆ ಇದೆ ನೋಡ್ರಿ. ಏಷ್ಯಾದಾಗ ಅತಿ ಎತ್ತರವಾದ 2ನೇ ತೇರು ಅಂತಿದೆ. 1ನೇ ತೇರು ಎಲ್ಲ ಇದೆ ಅಂತ ಗೊತ್ತಿಲ್ಲ. ಇದ್ರ ಗಾಲಿನ ಇದ್ದು ಕಡಿಮೆ ಅಂದ್ರೆ ಒಂದು 10 ಫೂಟ್ವರೆಗೂ ಇದ್ದು. ಇದು ಇನ್ನೂ ಒಂದನೇ ಫ್ಲೋರ್ನಾಗ ಅದನ್ನು ಮೇಲೆ ಹೋದ್ರೆ ಎಲ್ಲ ಕಾಣುತ್ತೆ. 2ನೇ ಫ್ಲೋರ್ನಾಗ ತೋರಿಸ್ತಿಂತಾರೆ. ಇದು 2ನೇ ಫ್ಲೋರಿಗೆ ಹೊಂಟಿದೆ. ನೋಡ್ಬೇಕಂತ ಅಂದ್ಕೊಂಡಿದ್ದೆ ನಾ. ಇದನ್ನೇ ಇಲ್ಲಿ ನೋಡೋಕೆ ಇಷ್ಟು ಎತ್ತರ ಇದನ್ನು ರೆಡಿ ಮಾಡ್ಯಾರ. ಮತ್ತು ಇವರು ರೆಡಿ ಮಾಡಿದ್ರೆ ಯಾವ ರೀತಿ ರೆಡಿ ಮಾಡ್ಯಾರ ಅಂತ ನನಗೆ ಆಶ್ಚರ್ಯ ಆಯ್ತು. ಆಶ್ಚರ್ಯ ಪಟ್ಕೊಂಡು ಮೇಲೆ ಬಂದು ಆಯಿತು ನೋಡೋಂತಡಿ ಯಾವ ರೀತಿ ಐತೆ ಅಂತ ನೋಡಿದೆ. ಇಲ್ಲೇನಿದೆಯಲ್ಲ ಒಳಗೆ ಮೇನ್ ಇದು ಸಂಸ್ಥಾನ ಮಠ ಸ್ಥಾಪನೆ ಮಾಡಿದ್ರೆ ಇದು ಮೇನ್ ಸ್ಥಾಪನೆ ಮಾಡಿದಂಥ ಅಜ್ಜಾರ ಇತ್ತು ಮೂರ್ತಿ ಇಟ್ಟಿದ್ರೆ. ಇದು ಹಾನಗಲ್ಲ ಗುರುಕುಮಾರ ಸ್ವಾಮಿಗಳ ಮೂರ್ತಿ ಇಲ್ಲಿದೆ ನೋಡಿ. ಇದು ಇಷ್ಟು ಎತ್ತರ ಐತಿ. ಇದಕ್ಕೆ ಯಾವುದೇ ರೀತಿ ಮತ್ತು ಡೆಕೋರೇಷನ್ ಏನು ಮಾಡಲ್ಲ. ತೇರು ಹೊರಗಡೆ ಗೇಟ್ ತೆಗೆದು ಇದಕ್ಕೆ ಪೇಂಟಿಂಗ್ ಮಾಡ್ತಾರೆ. ಪೇಂಟಿಂಗ್ ಮಾಡಿ ಇಷ್ಟು ಹೇಳ್ತಾರೆ. ಯಾಕಂದ್ರೆ ಇದೇ ಇರೋದ 65 ಫೂಟ್ ಎತ್ತರ ಇದೆ. ಇನ್ನೂ ಹೈಟ್ ಮಾಡಿದ್ರೆ ಭಾಳ ಇದಾಗತ್ತೆ, ಇದು ಎಳೆ ಹಾಕಿದಾಗಲ್ಲ ಅಂತ ಇದು ಮಾಡಿದ್ರು. ಮತ್ತು ಇಲ್ಲಿ ಇದು ಮಾಡ್ಕೊತ ಡೈರೆಕ್ಟಾಗಿ ಮತ್ತು ಬನಶಂಕರಿ ಕಡೆ ಸ್ಟಾರ್ಟ್ ಮಾಡಿದ್ದೆ ಜರ್ನಿ. ಬನಶಂಕರಿಗೂ ಭಾಳ ದಿನ ಆಗಿತ್ತು, ಹಂಗಾಗಿ ಹೋಗಿದ್ದೆ ಇಲ್ಲ, ನೋಡ್ಕೊಂಬಂದ್ರಾತಂತ ಅಲ್ಲಿ ಹೊಂಟಿದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ಸಾಕಷ್ಟು ಟೂರಿನ ಗಾಡಿ ಬರತ್ತಿದ್ದು, ನೋಡ್ಕೊತ ಎಂಜಾಯ್ ಮಾಡ್ಕೊತ ಹೋಗ್ತಿದ್ವಿ. ಅಲ್ಲಿ ಗುಡ್ಡ ಇತ್ತು, ಅಲ್ಲಿ ಮಗ್ಲ ಒಂದು ಹೊಳಿ ಐತಿ, ಅದು ನೋಡ್ಕೊತ ಹೊಂಟಿದ್ವಿ. ಇಲ್ಲಿ ಬಂತು ನೋಡ್ರಿ, ಇದು ಬಾದಾಮಿ ಶ್ರೀ ಬನಶಂಕರಿ ದೇವಿ ಗುಡಿ ಮುಂದೆ ಐತಿದೆ. ಇಲ್ಲಿ ಮಗ್ಲಿರೋದಿಲ್ಲ, ಇದು ಹೊಂಡ ಇಲ್ಲಿ ಕಾಣುತ್ತಲ್ಲ ಈ ಮುಂದ್ಗಡೆ ಇದೇ ದೇವಸ್ಥಾನಕ್ಕೆ ಎಂಟ್ರಿ ಆಗೋಕೆ ಮೊದಲಾಗಿ ಇಲ್ಲಿ ನಮ್ಮ ಬೈಕ್ ತೊಗೊಂಡು ಬಿದ್ವಲ್ಲ, ಬೈಕ್ನ ಒಂದು ಹೋಟೆಲ್ ಮುಂದೆ ಪಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಹೊಂಟಿದ್ವಿ. ಆ ಕಡೆ ಹೋಗ್ಬೇಕಾದ್ರೆ ನಮ್ಮ ಪಪ್ಪ, ನಮ್ಮ ತಂಗಿ, ನಮ್ಮ ಮಮ್ಮಿ ಎಲ್ಲ ಫುಲ್ ಅವಸರ ಮಾಡಿ ಹೊಂಟಿದ್ರು. ಲೇಟ್ ಆಗುತ್ತಾ ಮನೆಗೆ ಹೋಗೋಕೆ, ಲೇಟ್ ಆಗುತ್ತಂತ ನಾನು ಭಯ ಆಗ್ತಿದ್ದೆ. ಪ್ರತಿದಿನ ಕೆಲಸ ಮಾಡೋದೈತಿ, ಇವತ್ತೊಂದಿನ ಆರಾಮಾಗಿ ನೋಡ್ಕೊಂಡು ಹೋಗ್ರಿ ಅಂತಂದೆ. ಇಲ್ಲಿ ಯಾರೋ ನಮ್ಮ ಬೀಗರು ಬಂದ್ರು ಅಂತಂದು ನಮ್ಮ ಪಪ್ಪ ಮಾತಾಡ್ಸ್ಕೊಂತ ಆರಾಮಾಗಿ ಬರೋದಿದ್ದೆ. ಇರಲಿ ಅಂತಂದೆ. ಇದೆ ನೋಡ್ರಿ ಬನಶಂಕರಿ ಗುಡಿ ಮೇನ್ ದ್ವಾರ ಬಾಗಿಲು ಅಂತಾರಲ್ಲ ಇದೆ. ಇಲ್ಲಿ ಎಂಟ್ರಿ ಆಗ್ಬೇಕು. ಇಲ್ಲೇನು ಗಂಟೆ ಕಾಣುತ್ತಲ್ಲ, ಮೊದಲಾಗ ಅದು ಓಪನ್ ಇತ್ತು. ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಗಂಟೆ ಬಾರಿಸಿ ಹೋಗಿದ್ರು, ಅದು ಭಾಳ ಹೈಟ್ ಇತ್ತು. ಸಾಕಷ್ಟು ಜನ ಇಲ್ಲಿ ಜಿಗಿದು ಟ್ರೈ ಮಾಡ್ತಾರೆ. ಒಂದೇ ಸಲ ಟ್ರೈ ಮಾಡಿದ್ರೆ ಹೊಡ್ಯೋಕ್ಕಾಗಲ್ಲ ಅಂತಂದು ಭಾಳ ಟ್ರೈ ಮಾಡ್ತಾರೆ. ಕೈ ಕಾಲು ಏನಾರ ಮಾಡ್ಕೊಂಡ್ರೆ ಅಂತ ಅದನ್ನು ಕಟ್ಟಿದ್ರೆ. ಇದು ಮೇನ್ ಅಲ್ಲಿ ಬಂತು ನೋಡ್ರಿ, ಪ್ರವಾಸದ ಹುಡುಗರು ಬಂದ್ರೆ. ಪ್ರವಾಸ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಹುಡುಗರು ಬಂದಿದ್ರು. ಆ ಪ್ರವಾಸ ಸ್ಟಾರ್ಟ್ ಮಾಡಿ ಹುಡುಗರು ಇಲ್ಲೇ ಫಸ್ಟ್ ಬಂದಿದ್ರಂತೆ. ಫುಲ್ ಅವರು ನೋಡತ್ತಿದ್ರೆಲ್ಲ ಈ ದೊಡ್ಡ ಗುಡಿ ಇದೆ. ನಾವು ಏನು ಫ್ರೀಯಾಗಿ ಅಡ್ಡಾಡ್ಬೇಕಂತ ಅವ್ರ ಆಸೆ ಇರುತ್ತೆ. ಆದರೆ ಅವ್ರು ಕರ್ಕೊಂಬಂದಿರೋಂಥ ಎಲ್ಲ ಟೀಚರ್ಸ್ ಕರೆಸ್ಕಿರುತ್ತೆ. ಇನ್ನೊಂದೇನೆಂದ್ರೆ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕೆ ಅಲೋ ಇದ್ದಿಲ್ಲ, ಆದರೂ ತೋರಿಸ್ಬೇಕು ನಮ್ಮ ಯೂಟ್ಯೂಬರ್ಸ್ಗೆ ಅಂತಂದು ಯಾರು ವಾಚ್ ಮಾಡ್ತಾರೆ ಅವ್ರಿಗೆಲ್ಲ ನೋಡಬೇಕು, ದರ್ಶನ ಮಾಡಬೇಕಂತ ನಾನು ಫೋನು ಕ್ಯಾಮ್ರಾ ಚಾಲು ಮಾಡಿಕೊಂಡು ನನ್ನ ಮೇಲಿನ ಜೋಬ್ನಾಗ ಇಟ್ಕೊಂಡಂತ ನೋಡ್ತಿದ್ದೆ. ಬಟ್ ಯಾವ ರೀತಿ ಕಾಣುತ್ತಂತ ಗೊತ್ತಾಗಲಿಲ್ಲ. ಹಾಗಾಗಿ ಸಾಕಷ್ಟು ಜನ ದುಬ್ಬು ಬಂದಿದೆ. ಆದರೂ ಅಂತೂ ಇಂತೂ ಸ್ಟಾರ್ಟ್ ಮಾಡಿ ಸ್ವಲ್ಪ ಆದರೂ ದೇವಿ ದರ್ಶನ ಮಾಡಬೇಕು, ತೋರಿಸ್ಬೇಕು ಎಲ್ಲರಿಗೂ ಅಂತ ವಿಡಿಯೋ ಮಾಡಿರೋದನ್ನ ಸ್ಟಾರ್ಟ್ ಮಾಡಿದೆ. ಪೂಜಾರಿ ಬೈಯತ್ತಿದ್ದ, ಯಾರ ಮೇಲೆ ಫೋನ್ ಇಟ್ಕೊಂಡ್ರೆ ಅದನ್ನೆಲ್ಲ ಕೆಳಗೆ ಇಟ್ಕೋರಿ, ವಿಡಿಯೋ ಆನ್ ಮಾಡಿದರೆ ನಾವು ಚೆಕ್ ಮಾಡ್ತೀವಿ ಹೊರಗಡೆ ಹೋಗಿಂದ ಅಂತ ಹೇಳತ್ತಿದ್ದ. ಇರಲಿ ಏನು ಚೆಕ್ ಮಾಡಿರಿ ಆಮೇಲೆ ವಿಚಾರ ಮಾಡೋಣ, ಈಗ ಅಂಕರು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಆದರೂ ಸ್ವಲ್ಪ ಅಷ್ಟ ಕಾಣ್ತೈತಿ, ಪೂರ ಕಾಣ್ಲಕ್ಕೆ. ಆದ್ರೆ ಕ್ಲಿಯರಾಗಿ ನೀವು ಒಂದು ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿ ನೋಡಿರಿ. ಇವು ಅಣ್ಣನೂ ಫುಲ್ಲು ದೇವ್ರಿಗೆ ಭಾಳ ಬೇಡಿಕೆ ಭಾಳ ಇದ್ದು, ಅವನು ಬೇಡ್ಕೊಳತ್ತಿದ್ದ. ಏನೂ ಅನ್ನೋಕ್ಕೂ ಬರಲ್ಲ, ಇರಲಿ ಹೋಗ್ಲಿ ಬಿಡು, ದೇವ್ರಿಗೆ ಬರೋದೇ ಇಲ್ಲಿ ಭಾಳ ಸಾಕಷ್ಟು ದೂರದಿಂದ ಬಂದಿರ್ತಾರೆ, ಏನೇನು ಬೇಡಿಕೆ ಇರುತ್ತೆ ಬೇಡ್ಕೊಳ್ಳಿ ಅಂತಂದ್ವಿ. ಇಲ್ಲೇ ನೋಡ್ರಿ ನಾವು ಪೂಜಾರಿ ಅವನು ಬೇಯತ್ತಿದ್ದ. ಏನು ದೌಡ್ ಹೋರಿ ಸಾಕಷ್ಟು ಮಂದಿ ಭಾಳ ಐತಿ.
ಬೇಡ್ಕೊಳ್ಳೋರು ಭಾಳ ಮಂದಿ ಅದಾರ, ಹರಕೆ ಉಡಿ ತುಂಬರು ಅದಾರ ಅಂತ ಹೇಳತ್ತಿದ್ರು. ಆದರೂ ಪಾಪ ಅವ್ರದ್ದು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ಲ. ನಾನು ಒಂದು ಸ್ವಲ್ಪ ಅವಸರ ಮಾಡಿ ಶಿವ ಎಲ್ಲ ಕಡೆ ನೀನವು ಅಂತಂದು ಹೇಳಿ ನಮಸ್ಕಾರ ಮಾಡಿಕೊಂಡೆ ಮುಂದಕ್ಕೆ ಬಂದೆ. ಬದಲೇನು ಇಲ್ಲಿಯೂ ಒಂದಿಬ್ಬರು ನಿಂತಿದ್ರು, ಸಾಕು ಏನೋ ಡಿಸ್ಕಷನ್ ಮಾಡತ್ತಿದ್ರು. ಈ ಪೂಜಾದ ಬಗ್ಗೆ ಇಷ್ಟಿಷ್ಟ ಆಗುತ್ತೆ, ಅಭಿಷೇಕ ಈ ಟೈಮ್ ಮಾಡ್ತೀವಿ ಅಂತೆಲ್ಲ ಡೀಟೇಲ್ಸ್ ಹೇಳತ್ತಿದ್ರು. ಅದನ್ನು ವಿಡಿಯೋ ಮಾಡ್ಬೇಕಂದ್ರೆ ಅಲಾವ್ ಇದ್ದಿದ್ದಿಲ್ಲ, ನಿಮ್ಗಿಲ್ಲಾಂದ್ರೆ ಅದು ಮಾಹಿತಿ ಸಿಗ್ತಿತ್ತು. ಇದೆ ನೋಡಿರಿ ಬನಶಂಕರಿ ಗುಡಿ. ಇಟ್ಗಿ ಭೀಮವ್ಗ ಆಶೀರ್ವಾದ ಮಾಡಿದಂಥ ಈಕೆ ತಾಯಿ. ಈ ತಾಯಿ ಅನುಗ್ರಹದಿಂದ ಇಟ್ಗಿ ಭೀಮಮ್ಮ ಬಂದು ಹುಟ್ಟಿದ್ದು. ಇದೇನಿದೆಯಲ್ಲ ಬಾದಾಮಿ ಬನಶಂಕರಿ ಪ್ರಸಾದ ನಿಲಯ. ಇದು ಯಾವುದೇ ರೀತಿ ನಾವು ಪ್ಲೇಟ್ ತೊಗೊಬೇಕು ಏನಿಲ್ಲ, ಎಲ್ಲ ಪ್ಲೇಟ್ ಇಟ್ಟಿರ್ತಾರೆ. ನಾವು ರೆಡಿ ಆದ್ವಿ, ನಮ್ಮ ಸೀಟ್ ಹಿಡ್ಕೊಂಡು ಕುಂತ್ವಿ. ಕುಂತಾಗ ಫುಲ್ ಎಲ್ಲ ನೀರು ಎಲ್ಲ ಅವರು ತಂದು ಕೊಟ್ಟರು. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಂತೂ ಇಂತೂ ನಮ್ಮ ಬೈಕ್ ವೆಯ್ಟ್ ಮಾಡತ್ತೈತಿ, ಟೈಮ್ ಭಾಳ ಆಯ್ತು ಅಂತ ಹೇಳಿ. ಇದೇ ಥರದ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.